ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ಬಸವ ಜಯಂತಿ ಹಿನ್ನೆಲೆಯಲ್ಲಿ ಎತ್ತುಗಳನ್ನು ಆಕರ್ಷಕವಾಗಿ ಅಲಂಕರಿಸಿ ಅದ್ದೂರಿ ಮೆರವಣಿಗೆ. ಹುಕ್ಕೇರಿ ಪಟ್ಟಣದಲ್ಲಿ ಜಗಜ್ಯೋತಿ ಬಸವೇಶ್ವರರ ಜಯಂತಿ ನಿಮಿತ್ತ ಆಕರ್ಷಕ ಎತ್ತುಗಳ ಮೆರವಣಿಗೆಯನ್ನು ಹುಕ್ಕೇರಿ ಹಿರೇಮಠದ ಶತಸ್ಥಳ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ವೀರಕ್ತ ಮಠದ ಶ್ರೀ ಶಿವಬಸವ ಮಹಾಸ್ವಾಮಿಗಳು ಗಣ್ಯರಿಂದ ಮೆರವಣಿಗೆಗೆ ಚಾಲನೆ ನೀಡಿದರು. ಈ ಒಂದು ಮೆರವಣಿಗೆ ಹುಕ್ಕೇರಿ ಪಟ್ಟಣದ ಹಳ್ಳದ ಕೇರಿಯಿಂದ ಪೇಟೆ ಮಾರ್ಗವಾಗಿ ಪ್ರಮುಖ ರಸ್ತೆಗಳಲ್ಲಿ ಬಸವೇಶ್ವರರ ಭಾವಚಿತ್ರದ ಜೊತೆಗೆ ಎತ್ತುಗಳ ಮೆರವಣಿಗೆ ನಡೆಸಲಾಯಿತು. ಇದೇ ವೇಳೆ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ವೀರಕ್ತ ಮಠದ ಶ್ರೀ ಶಿವಬಸವ ಮಹಾಸ್ವಾಮಿಗಳು ಮಾತನಾಡಿ, ಭಕ್ತಿ ಭಂಡಾರಿ ಬಸವಣ್ಣ ಜಗತ್ತು ಕಂಡ ಅಪರೂಪದ ದಾರ್ಶನಿಕ. ಅಂದಿನ ಜಡ್ಡುಗಟ್ಟಿದ ಸಾಮಾಜಿಕ ಸ್ಥಿತಿಯಲ್ಲಿ ಸಾಮಾಜಿಕ ಆರ್ಥಿಕ ಲಿಂಗ ಸಮಾನತೆ ಬಗ್ಗೆ ಜಾಗೃತಿ ಮೂಡಿಸಿದವರು. ಬಸವಣ್ಣ ಜನಸಾಮಾನ್ಯರಿಗೂ ಅರ್ಥವಾಗುವಂತ ರಚಿಸಿದ ಇವರ ವಚನಗಳು ಜಗತ್ ಪ್ರಸಿದ್ಧಿ ಪಡೆದಿವೆ. ಹೀಗಾಗಿ ವಚನಗಳು ಅಂದಿನ ಸಮಾಜದಲ್ಲಿ ಕ್ರಾಂತಿ ಉಂಟು ಮಾಡಿತ್ತು. ಹೀಗಾಗಿ ಭಾರತೀಯರು ಪ್ರಜಾಪ್ರಭುತ್ವಕ್ಕೆ ಬಸವಣ್ಣನವರು ವಿಚಾರಧಾರೆ ಉತ್ತಮ ಅಡಿಪಾಯ ನೀಡಿದ್ದು, ಅನುಭವ ಮಂಟಪ ಒಂದು ಮಾದರಿ ಸಂಸತ್ತಾಗಿ ಕಾರ್ಯನಿರ್ವಹಿಸಿತ್ತು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರಾದ ವಿಜಯ್ ರೌದಿ, ಸುಭಾಷ್ ನಾಯ್ಕ್, ಎಕೆ ಪಾಟೀಲ್, ಚಂದು ಗಂಗಣ್ಣವರ್, ಕರಾಳೆ ಸೇರಿದಂತೆ ಸಹಸ್ರಾರು ಲಿಂಗಾಯತ ಮುಖಂಡರು ಹಾಗೂ ತಾಲೂಕು ಆಡಳಿತ ಅಧಿಕಾರಿಗಳು ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ರಾಮಗೌಡ್ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ಶ್ರೀ ಜಗಜ್ಯೋತಿ ಬಸವೇಶ್ವರ ಜಯಂತಿಯನ್ನ ಅದ್ದೂರಿಯಾಗಿ ಮತ್ತು ವಿಧಾಯಕವಾಗಿ ಎಲ್ಲಾ ಕಡೆ ಮಾಡ್ತಾರೆ. ಉದ್ದೇಶ ಏನಂತಂದ್ರೆ, ಸಮಾನತೆಯ ಸಂದೇಶವನ್ನ ಸಾರಿದವರು ಬಸವಣ್ಣನವರು, ಕಾಯಕ ತತ್ವವನ್ನು ಬಿತ್ತಿದವರು ಬಸವಣ್ಣನವರು. ಅವರ ವಿಚಾರ ಮತ್ತು ಅವರ ಆದರ್ಶವನ್ನ ಎಲ್ಲರೂ ಮೈಗೂಡಿಸಿಕೊಂಡ್ರು ಅಂತಂದ್ರೆ ಕೇವಲ ರಾಜ್ಯ ದೇಶ ಅಷ್ಟೇ ಅಲ್ಲ, ವಿಶ್ವವೇ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ. ಎಲ್ಲರಿಗೂ ಕೂಡ ಶ್ರೀ ಜಗಜ್ಯೋತಿ ಬಸವೇಶ್ವರರ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಜಯ ಕೃಷ್ಣ. ಜಯಂತಿ ಕಾರ್ಯಕ್ರಮ ಇವತ್ತು ವಿಶ್ವದೆಲ್ಲೆಡೆ ಸುಮಾರು 30 ದೇಶಗಳಲ್ಲಿ ಬಸವ ಜಯಂತಿ ಉತ್ಸವ ನಡೀತಾ ಇದೆ. ಬರೀ ಭಾರತ ಅಷ್ಟೇ ಅಲ್ಲ, ಪ್ರಪಂಚದಾದ್ಯಂತ ಬಸವಣ್ಣನವರ ವಿಚಾರವನ್ನು ಅಂದರೆ ನಮ್ಮ ಲಿಂಗಾಯತ ಸಮಾಜ ಮತ್ತು ಎಲ್ಲ ಸಮಾಜವನ್ನು ಒಳಗೊಂಡಿರುವಂಥ